ಇಲ್ಲೆಲ್ಲ ಖಾಲಿ ಇದೆ. ಇವಾಗ ಗೌಡ್ಗೆರೆಗೆ ಹೋಗೋಣ. ಗೌಡ್ಗೆರೆ ಸಾರಥಿ ಮೂವಿನೇ ನೆನಪಾಗುತ್ತೆ. ಅದರಲ್ಲಿ ಫೈನಲಿ ಇವತ್ತು ಆ ಟೈಮ್ ಬಂತು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಸ್, ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಎಲ್ಲರೂ ಖುಷಿಯಾಗಿದ್ದೀವಿ. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ 9:40. ಇಷ್ಟೊತ್ತಿಗೆ ಮೈಸೂರು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನು ಮೈಸೂರು ಹೈವೇಗೆ ಇವಾಗ ಎಂಟರ್ ಆಗಿದ್ದೀವಿ. ಲೇಟ್ ಆಗುತ್ತೆ ಹೊರಡ್ಬೇಕಾದ್ರಲ್ಲ. ಆ್ಯಂಡ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗ್ತಿತ್ತು. ಫೈನಲಿ ಇವತ್ತು ಆ ಟೈಮ್ ಬಂತು. ಆ್ಯಂಡ್ ನನಗೆ ಟ್ಯೂಸ್ಡೇ ಆರ್ ವೆಡ್ನಸ್ಡೇನೇ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಹಂಗೆ ನಾನು ಅಂದ್ಕೊಂಡಾಗೆ ಇವತ್ತು ವೆಡ್ನಸ್ಡೇನೇ ಅಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ನಮ್ಮಮ್ಮ ಎಲ್ಲರೂ ಫುಲ್ ಖುಷಿ, ಎಲ್ಲರೂ ಖುಷಿಯಾಗಿದ್ದೀವಿ. ಅದಕ್ಕಿಷ್ಟು. ನೆಕ್ಸ್ಟ್ ಮೈಸೂರು ರೀಚ್ ಆದ್ಮೇಲೆ ಸಿಗ್ತೀನಿ. ಫೈನಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಈ ಬೆಟ್ಟ ಹತ್ತದೇ ಒಂದು ಕ್ರೇಜಿ ಜರ್ನಿ ಇರುತ್ತೆ ಇದು, ಅಲ್ವಾ ತ್ರಿಶಾಲ್? ಇನ್ನು ಎಷ್ಟು ನಿಮಿಷ ಆಗುತ್ತೆ ದೇವಸ್ಥಾನ ಮೇಲೆ ರೀಚ್ ಆಗೋಕ್ಕೆ? 13 ಮಿನಿಟ್ಸ್. ಹೌದಾ? 30 ಮಿನಿಟ್ಸ್ ಆಗುತ್ತಾ? 13 ಅದೇ ಅಂದ್ಕೊಂಡೆ. ಸ್ವೀ ಅಂತ ಹಿಂಗೆ ಚೆನ್ನಾಗಿರುತ್ತೆ ಒಂಥರ. ಸೊ ಗೈಸ್, ಇವಾಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೇಲಕ್ಕೆ ಹೋಗ್ತಾ ಇದ್ದೀವಿ. ಅದೇ ಇಲ್ಲಿ ಈ ಕಡೆ ಪಕ್ಕದಲ್ಲಿ ಇದ್ರು. ಸೊ ಗೈಸ್, ನಾವು ಟಿಕೆಟ್ ತೊಗೊಂಡು ಬಂದುಬಿಟ್ವಿ. ನೋಡಿ, ವೀಕ್ ಡೇ ಆಗಿರೋದ್ರಿಂದ ಇಲ್ಲೆಲ್ಲ ಖಾಲಿ ಇದೆ. ಇಲ್ಲ ಅಂದಿದ್ರೆ ಇಲ್ಲೆಲ್ಲ ಫುಲ್ ರಶ್ ಇರ್ತಿತ್ತು. ನೋಡಬೇಕು ಮುಂದೆ ರಶ್ ಇದೆಯಾ ಏನು ಅಂತ. ಈ ಥರ ಖಾಲಿ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ಬೇಗ ನಡ್ಕೊಂಡು ಹೋಗ್ಬಿಡ್ಬೋದು. ಹಾಗೆ ಅದು ಧರ್ಮ ದರ್ಶನ, ಅದು ಅಲ್ಲಿ ತುಂಬ ಕ್ಯೂ ಇದೆ. ಇದು ಟಿಕೆಟ್ ಆಗಿರೋದ್ರಿಂದ ಕ್ಯೂ ಇಲ್ಲ ಇಲ್ಲಿ. ನೋಡಿ ಗೈಸ್, ನನ್ನ ತಮ್ಮ ಕಾರ್ ಓಡಿಸ್ತವನೆ. ಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು. ವಾಪಸ್ ಹೊರಗೆ ನಮ್ಮ ಅಪ್ಪನ ಹತ್ರ ಕೇಳಿ ನಾನೇ ಓಡಿಸ್ಬೇಕು ಅಂದ್ಬಿಟ್ಟು ಫಸ್ಟ್ ಟೈಮು ಈ ಘಾಟ್ ಸೆಕ್ಷನಲ್ಲಿ ಫಸ್ಟ್ ಟೈಮ್ ಓಡಿಸ್ತಿರೋದು. ಬರ್ತಾ ಡಿಸೈಡ್ ಮಾಡಿದ್ದು ದಟ್ ಇವಾಗ ಗೌಡ್ಗೆರೆಗೆ ಹೋಗೋಣ, ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತ. ಇದು ಕಂಪ್ಲೀಟ್ಲಿ ಅನ್ಪ್ಲ್ಯಾಂಡು. ಸುಮ್ಮನೆ ಆನ್ ದಿ ವೇ ಬರ್ತಾ ಹಂಗೆ ಅದ್ರ ಬಗ್ಗೆ ಮಾತಾಡ್ತಾ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹಾಗೆ ಈಗ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ನಮಗೆ ಗೌಡ್ಗೆರೆಗೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಇಲ್ಲಿರೋ ಮನೆಗಳು, ಇಲ್ಲಿ ಯಾರಾದ್ರೂ ಆಚೆ ಇದ್ದರೆ ಅವ್ರನ್ನೆಲ್ಲ ಕೇಳ್ಕೊಂಡು ಬರ್ತಾ ಇದ್ದೀವಿ. ಸುಮ್ಮನೆ ಒಂದು ನನಗನ್ಸುತ್ತೆ ಇದೇನೋ ನಾವು ಶಾರ್ಟ್ ಕಟ್ಟಲ್ಲೂ ಬರ್ತಾಯಿದ್ದೀವಿ ಅಂತ. ಇದು ಬೇರೆ ರೂಟ್ ಇರುತ್ತೆ, ಬಟ್ ಹಿಂಗೆ ಫುಲ್ಲು ಇದು ಹಳ್ಳಿ ಒಳಗಡೆನೇ ಬರ್ತಾಯಿದ್ದೀವಿ ಅವಾಗಲಿಂದ. ಆಲ್ಮೋಸ್ಟ್ ಒಂದು 30-35 ಮಿನಿಟ್ಸಿಂದನೂ ಹಿಂಗೆ ಚಿಕ್ಕ ರೋಡು, ಫುಲ್ಲು ಮನೆಗಳು, ಹಳ್ಳಿ ಒಳಗಡೆನೇ ಟ್ರಾವೆಲ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ನೋಡೋಣ ಇನ್ನು ಎಷ್ಟು ದೂರ ಇದೆ ಅಂತ.
ಫೈನಲಿ ಬಂದ್ವಿ. ಚೆನ್ನಾಗಿದೆ ಈ ಟೆಂಪಲ್ಲು. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ತ್ರಿಶಲ್ ಇದು ಸ್ಟ್ಯಾಚು. ತುಂಬ ಚೆನ್ನಾಗಿದೆ. ಇದು ನೋಡ್ತಿದ್ರೆ ಸಾರಥಿ ಮೂವಿನೇ ನೆನಪಾಗುತ್ತೆ. ಅದರಲ್ಲೂ ಹಿಂಗೆ ಹಿಂದೆ ವಾಟರ್ ಫಾಲು, ಮುಂದೆ ಈ ಥರ ದೇವ್ರದ್ದು ಸ್ಟ್ಯಾಚು ಎಲ್ಲ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವ್ನಿಂಗ್ ಆಗಿರೋದ್ರಿಂದ ಅಷ್ಟು ರಶ್ ಏನಿಲ್ಲ. ಸೊ ಚೆನ್ನಾಗಿ ದರ್ಶನ ಆಯಿತು ಅಮ್ಮನವ್ರದ್ದು. ಆ್ಯಂಡ್ ರಥ ಎಲ್ಲ ಎಳ್ಕೊಂಡು ಹೋಗ್ತಿದ್ದಾರೆ. ಫಸ್ಟು ಇಲ್ಲಿ ದೇವರು ದರ್ಶನ ಮಾಡಬೇಕು, ಅದಾದಮೇಲಿಂದ ಅಲ್ಲಿ ಹೋಗಿ ದರ್ಶನ ಮಾಡೋದು. ಎಲ್ಲ ಕಾಯಿ ಕಟ್ಟಿದ್ದಾರೆ ಹರಕೆ ಮಾಡ್ಕೊಂಡಿರೋರೆಲ್ಲರೂ. ಇನ್ನು ಅಲ್ಲೂ ಎಲ್ಲ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಆ ಕಡೆ ಸೈಡೆಲ್ಲನೂ. ಎಲ್ರಿಗೂ ಒಳ್ಳೇದು ಮಾಡಮ್ಮ, ನಂಗೆ ಮಾತ್ರ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡು. ನಾನು ನನ್ನ ತಮ್ಮ ಹಿಂಗೆ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬಂದ್ವಿ. ಬಾ ನೋಡೋಣ ಯಾವುದಾದ್ರೂ. ಯಾರೂ ಇಲ್ಲ ಅಂಗಡೀಲಿ. ಇಲ್ಲಿದೆ ನೋಡು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಆಸ್ ಐ ಟೋಲ್ಡ್ ಯು, ನಾವು ಗೌಡ್ಗೆರೆಗೆ ಹೋಗಿದ್ದಂತೂ ಕಂಪ್ಲೀಟ್ಲಿ ಅನ್ಪ್ಲಾನ್. ಮೈಸೂರಿಂದ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಆನ್ ದಿ ವೇ ಡಿಸೈಡ್ ಮಾಡಿದ್ದು. ನೋಡೋಣ ಫಸ್ಟು ಎಷ್ಟು ಕಿಲೋಮೀಟರ್ ಇದೆ ಏನು ನೋಡೋಣ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ನೋಡಿದ್ವಿ. ಆಮೇಲೆ ಹಂಗೆ ಸರಿ ಹೋಗೋಣ ಇನ್ನೇನು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟಿದ್ದು. ಆ್ಯಂಡ್ ಅಲ್ಲಿಗೆ ಹೋದ್ಮೇಲಂತೂ ವಾವ್ ಫೀಲಿಂಗ್ ಒಂಥರ. ಅಲ್ಲಿನ ವೈಬ್ಸ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ದೇವ್ರ ಸ್ಟ್ಯಾಚು ನೋಡ್ತಿದ್ರೆ ಹಂಗೆ ನೋಡ್ಕೊಂಡೇ ಇರೋಣ ಅಂತ ಅನಿಸ್ತಿತ್ತು. ಅಲ್ಲಿಂದ ಬರೋಕೆ ಒಂಥರ ಮನಸ್ಸೇ ಇಲ್ಲ, ಇನ್ನೂ ಒಂದು ಸ್ವಲ್ಪ ತಿರೋಣ ಅಂತ ಅನಿಸ್ತಾ ಇತ್ತು. See you in my next vlog. Bye.